ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಕ್ಯಾರೆಟ್ ಹೋಳಿಗೆ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಹಾಗೆ ನಿಮ್ಗೆ ಕೂಡ ತೋರಿಸ್ಕೊಡ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ. ಬನ್ನಿ ನೋಡೋಣ. ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಕಳ್ಸಕ್ಕೆ ಅಂತ ತೆಂಗಿನಕಾಯಿ ಇಟ್ಟಿದ್ನಲ್ಲ, ಆ ಕಾಯಲ್ಲಿ ಪ್ರತಿ ವರ್ಷನೂ ಸ್ವೀಟ್ ಮಾಡ್ತೀವಿ. ಹಾಗೆ ಈ ವರ್ಷ ಅದೇ ಕಾಯಿ ಉಪಯೋಗಿಸ್ಕೊಂಡು ಹೋಳಿಗೆನ ಮಾಡ್ಕೋತಾ ಇದ್ದೀನಿ. ಜೊತೆಗೆ ಕ್ಯಾರೆಟ್ ಕೂಡ ಸೇರಿಸ್ಕೋತಾ ಇದ್ದೀನಿ. ಪ್ರತಿ ಸತಿ ಕಾಯಿ ಹೋಳಿಗೆ ಅಥವಾ ಬೇಳೆ ಒಬ್ಬಟ್ಟು ಬೇರೆ ಬೇರೆ ರೀತಿ ಮಾಡಿದೀವಿ. ಈ ಸಲ ಸ್ವಲ್ಪ ಡಿಫ್ರೆಂಟ್ ಆಗಿ ಕ್ಯಾರೆಟ್ ಹಾಕಿ ಹೋಳಿಗೆನ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ತುಂಬಾ ಅದ್ಭುತವಾದ ರುಚಿ ಹಾಗೆ ಫ್ಲೇವರ್ ಕಲರ್ ಎಲ್ಲಾನು ಚೆನ್ನಾಗಿರುತ್ತೆ ಅಂತ ಹೇಳಬಹುದು. 3 ಬೆಲ್ಲ ತಗೊಂಡಿದ್ದೀನಿ, ಬೆಲ್ಲದಚ್ಚು. ಅದಕ್ಕೆ ಸ್ವಲ್ಪ ನೀರು ಹಾಕಿ ಬೆಲ್ಲ ಕರಗೋದಕ್ಕೆ ಇಡೋಣ ಪಾಕಕ್ಕೆ ಅಂತ. ಹಾಗೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಅನ್ನ ನೋಡ್ತಿದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಅಂತ ಹೇಳ್ತೀನಿ. ನಾನು 5 ಕ್ಯಾರೆಟ್ ಅನ್ನ ತಗೊಂಡಿದ್ದೀನಿ ಹೋಳಿಗೆ ಮಾಡ್ಕೊಳ್ಳೋಕ್ಕೆ ಅಂತ. ಕ್ಲೀನ್ ಆಗಿ ಪೀಲ್ ಮಾಡ್ಕೊಂಡು ಮೀಡಿಯಂ ಸೈಜಲ್ಲಿ ಕಟ್ ಮಾಡ್ಕೋತೀನಿ ವಾಶ್ ಮಾಡ್ಕೊಂಡು. ನಂತರ ನಾನು ಮಿಕ್ಸಿ ಜಾರಲ್ಲಿ ಇದನ್ನ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಜೊತೆಗೆ ಕಾಯಿ ಕೂಡ ಸೇರಿಸ್ಕೋಬೇಕು, ಅವಾಗ ಚೆನ್ನಾಗಾಗುತ್ತೆ. ಈ ತರ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಕ್ಯಾರೆಟ್ ಹೋಳಿಗೆನ ನೀವೊಂದ್ಸತಿ ಮನೆಯಲ್ಲಿ ಟ್ರೈ ಮಾಡ್ತೀರಿ. ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಅವರು ಟ್ರೈ ಮಾಡಿ ಅಂತ ಹೇಳ್ತೀನಿ. ಹೇಗೆ ಬಂತು ಅಂತ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಕ್ಯಾರೆಟ್ ಅಲ್ಲಿ ಕೂಡ ಸ್ವೀಟ್ ಇರೋದ್ರಿಂದ ಬೆಲ್ಲ ಸ್ವಲ್ಪ ಕಡಿಮೆ ಬೇಕಾದ್ರೂ ಹಾಕೋಬಹುದು. ನಿಮ್ಗೆ ಬೆಲ್ಲ ಜಾಸ್ತಿ ಬೇಕು, ಸ್ವೀಟ್ ಜಾಸ್ತಿ ತಿನ್ನೋರು ಜಾಸ್ತಿ ಹಾಕೊಳ್ಳಿ, ಕಡಿಮೆ ಅಂದ್ರೆ ಕಡಿಮೆ ಹಾಕೊಳ್ಳಿ ಒಂದು ಹಚ್ಚು. ನಂತರ ಏಲಕ್ಕಿ ಕೂಡ ಸೇರಿಸ್ಕೋಬೇಕು. ಏಲಕ್ಕಿ ಸೇರಿಸ್ಕೊಳ್ಳೋದ್ರಿಂದ ಹೋಳಿಗೆ ಅಂತ ಒಳ್ಳೆ ಅದ್ಭುತ ರುಚಿ ಸಿಗುತ್ತೆ ಅಂತ ಹೇಳ್ಬೋದು. ನಾನು ವರಮಹಾಲಕ್ಷ್ಮಿ ಕಳ್ಸಕ್ಕೆ ಅಂತ ಕಾಯಿ ಎಲ್ಲ ಇಟ್ಕೊಂಡಿದ್ನಲ್ಲ, ಅದೇ ಕಾಯಿನ ಯೂಸ್ ಮಾಡ್ಕೊಂಡು ಮಾಡ್ಕೋತಾ ಇರೋದ್ರಿಂದ ಅವಾಗಲೇ ಒಡೆದು ಕ್ಲೀನಾಗಿ ಕಾಯಿಯನ್ನು ತುರ್ಕೋತಾ ಇದ್ದೀನಿ. ಫ್ರೆಶ್ ಆಗಿ ಅವಾಗಲೇ ಕಾಯಿ ತುರ್ಕೊಂಡು ಕ್ಯಾರೆಟ್ ಎಲ್ಲ ಕಟ್ ಮಾಡ್ಕೊಂಡು ಮಾಡ್ಕೊಂಡ್ರೆ ರುಚಿ ಇನ್ನೂ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ನಾವು ಕಾಯಿನ ಫ್ರಿಜ್ಜಲ್ಲಿ ಇಟ್ಟು ಮಾಡ್ಕೊಳ್ಳುವಾಗ ಸ್ವಲ್ಪ ಅದರ ಮಾಯ್ಶ್ಚರ್ ಕೂಡ ಕಮ್ಮಿ ಆಗಿರುತ್ತೆ, ಹಾಗೆ ಟೇಸ್ಟ್ ಕೂಡ ಸ್ವಲ್ಪ ಕಡಿಮೆ ಆಗುತ್ತೆ. ಆವಾಗಲೇ ಫ್ರೆಶ್ ಆಗಿ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಅದ್ಭುತ ರುಚಿ ಸಿಗುತ್ತೆ ಅಂತ ಹೇಳ್ಬೋದು. ಈ ಸಗೆ ಗ್ರೈಂಡ್ ಮಾಡಿಕೊಂಡು ನಂತರ ಪಾಕ ಆಗಿತ್ತು ಅದಕ್ಕೆ ಹಾಕೊಂಡು ಚೆನ್ನಾಗಿ ಇದರಲ್ಲಿರುವಂತಹ ನೀರಿನ ಅಂಶ, ತೆಂಗಿನಕಾಯಿ ಹಾಗೆ ಕ್ಯಾರೆಟಲ್ಲಿ ತುಂಬಾನೇ ನೀರಿನ ಅಂಶ ಇರುತ್ತಲ್ಲ, ಹಾಲಿನ ಅಂಶ ಅದು ಹೋಗಬೇಕು. ಅಲ್ಲಿ ತನಕ ಚೆನ್ನಾಗಿ ಹೂರಣನ ರೆಡಿ ಮಾಡ್ಕೋತಾ ಇದ್ದೀನಿ. ಮೀಡಿಯಂ ಫ್ಲೇಮಲ್ಲಿಟ್ಟು ತಿರುಗಿಸ್ಕೊಳ್ತಾ ಇರಬೇಕು, ತಳ ಹಿಡಿಯಕ್ಕೆ ಬಿಡಬಾರ್ದು. ಸ್ವಲ್ಪ ಗಟ್ಟಿ ಆಗ್ತಿದ್ದಂಗೆ ಆಫ್ ಮಾಡ್ಕೋಬಹುದು. ನೋಡಿ, ಇನ್ನೂ ತುಂಬಾನೇ ನೀರಿನ ಅಂಶ ಇದೆ ಇದರಲ್ಲಿ, ಹಾಗಾಗಿ ಹಾಗೆ ಸಿಮ್ಮಲ್ಲಿ ಇಟ್ಕೊಂಡಿದ್ದೀನಿ. ಅಷ್ಟರಲ್ಲಿ ನಾವು ಕನಕ ಕೂಡ ರೆಡಿ ಮಾಡ್ಕೊಳ್ಳೋಣ. ಮೈದಾ ಹಿಟ್ಟಿಗೆ ಸ್ವಲ್ಪ ಅರಿಶಿನ ಹಾಗೆ ಉಪ್ಪನ್ನು ಸೇರಿಸ್ಕೊಂಡು ತೆಳುವಾಗಿ ಕಲಸಿ ಇಟ್ಕೋಬೇಕು. ಇದು ನಾರ್ಮಲ್ ಬೇಳೆ ಹೋಳಿಗೆ ಆಗಲಿ ಕಾಯಿ ಹೋಳಿಗೆ ಆಗಲಿ ಈ ಎಲ್ಲ ಹೇಗೆ ಮಾಡ್ಕೋತೀವೋ ಆ ಇದರಲ್ಲಿ ಮಾಡ್ಕೊಂಡ್ರೆ ಚೆನ್ನಾಗಾಗುತ್ತೆ. ಇದು ಇನ್ನೂ ನೀರಿನ ಅಂಶ ಹೋಗೋ ತನಕನೂ ಸಿಮ್ಮಲ್ಲಿ ಹಾಕ್ಕೊಂಡು ಈ ಥರ ತಿರುಗಿಸ್ಕೊಳ್ತಾ ಬಂದರೆ ಚೆನ್ನಾಗಾಗುತ್ತೆ. ನೋಡಿ, ಇವಾಗ ಕನಕ ಕೂಡ ರೆಡಿ ಆಯಿತು. 2 hours ನೆನೆಯಕ್ಕೆ ಬಿಟ್ಟಿದ್ದೆ. ನಂತರ ಎಲ್ಲನೂ ಉಂಡೆ ಮಾಡ್ಕೊಂಡು ರೆಡಿ ಮಾಡಿಕೊಂಡು ಹೋಳಿಗೆ ಹಾಕಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮಕ್ಕಳು ಸ್ಕೂಲಿಂದ ಬರುವಾಗಿದ್ರೆ ಸ್ವೀಟ್ ಏನಾದ್ರು ಕೇಳ್ತಾರೆ ಅನ್ನೋ ಮಕ್ಕಳಿಗೆ ಈ ಥರ ಹೋಳಿಗೆನೂ ಕೂಡ ಮಾಡಿಕೊಡ್ಬೋದು. ಹಾಗೆ ಇದು ಶ್ರಾವಣ ಮಾಸ ಟೈಮಲ್ಲಂತೂ ವಾರಕ್ಕೊಂದು ಪೂಜೆ, ಹಬ್ಬ, ವ್ರತ ಈ ಥರ ಬರ್ತಾನೆ ಇರುತ್ತಲ್ಲ, ಆ ಟೈಮಲ್ಲಿ ದೇವ್ರ ನೈವೇದ್ಯಕ್ಕೆ ಕೂಡ ಇದನ್ನು ಮಾಡಿ ಇಡಬಹುದು ಅಂತ ಹೇಳ್ತೀನಿ. ಕನಕಕ್ಕೆ ಈ ಥರ ಹೂರಣನ ಹಾಕ್ಕೊಂಡು ಚೆನ್ನಾಗಿ ಕವರ್ ಮಾಡಿಕೊಂಡು ಹೋಳಿಗೆನ ತುಂಬ ಸುಲಭವಾಗಿ ಹೇಗೆ ಲಟ್ಟಿಸ್ಕೋಬೋದು ಕೈಯಲ್ಲೇ ಅಂತ ತೋರಿಸ್ತಾ ಇದ್ದೀನಿ. ಈ ಥರ 2 ಪ್ಲಾಸ್ಟಿಕ್ ಕಟ್ ಮಾಡಿಕೊಂಡು ಅದಕ್ಕೆ ಎಣ್ಣೆಯನ್ನು ಚೆನ್ನಾಗಿ ಸವರ್ಕೊಂಡು ಮೇಲ್ಭಾಗಕ್ಕೂ ಸ್ವಲ್ಪ ಎಣ್ಣೆ ಹಾಕೋತೀನಿ. ಕೈ ಈಸಿಯಾಗಿ ಜಾರುತ್ತೆ ಅಂತ ಹೇಳ್ಬೋದು. ಈ ಥರ ಕೈ ಸಹಾಯದಿಂದನೇ ತೆಳುವಾಗಿ ಈ ಥರ ಸ್ಪ್ರೆಡ್ ಮಾಡ್ಕೊಂಡು ಹೋಗಬೇಕು. ನಾನು ಮುಂಚೆ ಎಲ್ಲ ತುಂಬಾ ಕಷ್ಟಪಡ್ತಿದ್ದೆ ಹೋಳಿಗೆ ಮಾಡೋದಕ್ಕೆ. ನನ್ನ ಹಸ್ಬೆಂಡ್ ಈ ಟ್ರಿಕ್ಸ್ನ ನನಗೆ ಹೇಳ್ಕೊಟ್ರು, ತುಂಬ ಈಸಿಯಾಗಿ ಈ ಥರ ಮಾಡ್ಕೋಬಹುದು ಅಂತ. ಅವತ್ತಿಂದಂತೂ ಹೋಳಿಗೆ ನೆನೆಸ್ಕೊಂಡಂಗೆ ಮಾಡ್ಕೋಬೋದು ಪಟಾಪಟ್ ಅಂತ. ನೋಡಿ, ಈ ಥರ ಎಷ್ಟು ತೆಳುವಾಗಿ ಬಂದಿದೆ ಅಂತ. ಆದರೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕೊಳ್ಳೋದ್ರಿಂದ ಕ್ಲೀನಾಗಿ ತೆಳುವಾಗಿ ಸ್ಪ್ರೆಡ್ ಆಗುತ್ತೆ ಅಂತ ಹೇಳ್ಬಹುದು. 2 ಸೈಡ್ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮೀಡಿಯಂ ಉರಿಯಲ್ಲಿ ಇಟ್ಕೊಂಡೇ ಬೇಯಿಸ್ಕೋಬೇಕು, ಇಲ್ಲ ಸ್ವಲ್ಪ ಸೀದ್ ಹೋಗೋ ಚಾನ್ಸಸ್ ಇರುತ್ತೆ. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಹಾಗೆ ನಾನು ಹಾಕೋ ಪ್ರತಿ ವಿಡಿಯೋಸ್ನ ನೋಡ್ತಿದ್ದೀರಾ, ಲೈಕ್ ಮಾಡ್ತಿದ್ದೀರಾ, ಶೇರ್ ಮಾಡ್ತಿದ್ದೀರಾ, ನಿಮ್ಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಇನ್ನಷ್ಟು ವಿಡಿಯೋಸ್ ಮಾಡೋದಕ್ಕೆ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತೀನಿ. ಹಾಗೆ ಹೊಸದಾಗಿ ಸಬ್ಸ್ಕ್ರೈಬ್ ಮಾಡಿರೋರಿಗೂ ಕೂಡ ನಿಮಗೆ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ಗೆ ನಾನು ಯಾವಾಗಲೂ ಋಣಿಯಾಗಿರ್ತೀನಿ ಅಂತ ಹೇಳ್ತೀನಿ. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಇನ್ನಷ್ಟು ವಿಡಿಯೋ ಮಾಡೋದಕ್ಕೆ ನನಗೂ ಕೂಡ ತುಂಬ ಮೋಟಿವೇಟ್ ಆಗುತ್ತೆ ಅಂತ ಹೇಳ್ತಾ, ನೋಡಿ ಹೋಳಿಗೆ ಎಷ್ಟು ತೆಳುವಾಗಿ ಈ ಥರ ಬರುತ್ತೆ.
ಟೂ ಸೈಡ್ಸ್ ಕೂಡ ಎಣ್ಣೆ ಹಾಕಿ ಚೆನ್ನಾಗಿ ಬೇಯಿಸ್ಕೊಬಿಡ್ಬೇಕು. ಸಾಫ್ಟ್ ಆಗಿ ಕೂಡ ಇರುತ್ತೆ, ಕೆಲವೊಂದ್ಸತಿ ತೆಳುವಾದ್ರೆ ಪೇಪರ್ ತರ ಆಗ್ಬಿಡುತ್ತೆ, ಒಂಥರ ಹಪ್ಪಳ ತರ ರಫ್ ಆಗ್ಬಿಡುತ್ತೆ. ಹಾಗೇನಿಲ್ಲ, ಕ್ಯಾರೆಟ್ ಆಗಿರೋದ್ರಿಂದ ಆದಷ್ಟು ಸಾಫ್ಟ್ ಆಗೇ ಇದೆ, ರುಚಿಯಾಗಿದೆ, ಕಲರ್ ಕೂಡ ಕಲರ್ಫುಲ್ ಆಗಿದೆ ಅಂತ ಹೇಳ್ಬಹುದು. ಹಾಗೆ ಮನೆಯಲ್ಲಿ ಎಲ್ಲರೂ ಕೂಡ ಇಷ್ಟಪಡ್ತಾರೆ ಅಂತ ಹೇಳ್ಬೋದು. ಸ್ಟಾರ್ಟಿಂಗ್ ಮಾಡ್ತಾ ಶೇಪ್ ಅಷ್ಟು ಬರೋದಿಲ್ಲ, ಆಮೇಲೆ ಹೋಗ್ತಾ ಹೋಗ್ತಾ ಅಂತೂ ಪ್ರಾಕ್ಟೀಸ್ ಆಗ್ತಾ ಆಗ್ತಾ ಕೈ ಕ್ಲೀನ್ ಆಗಿ ಈ ತರ ಮಾಡ್ಕೋಬಹುದು, ಶೇಪ್ ಬರುತ್ತಾ ಹೋಗುತ್ತೆ. ಹೂರ್ಣ ಕನಕ ಎಲ್ಲ ರೆಡಿ ಆದ್ರೆ ಹೋಳಿಗೆ ಮಾಡೋದು ಎಷ್ಟೊತ್ತು, 10 ನಿಮಿಷದಲ್ಲಿ ಪಟಪಟ ಅಂತ ಮಾಡ್ಕೊಂಡು ಬೇಯಿಸ್ಕೊಂಡು ಬಿಸಿ ಬಿಸಿಯಾಗಿ ತುಪ್ಪದ ಜೊತೆ ತಿನ್ಕೋಬಹುದು. ಹಾಗೆ ಹೋಳಿಗೆನ ಕೆಲವರು ತುಪ್ಪದ ಜೊತೆನೂ ತಿಂತಾರೆ, ಕೆಲವರು ಹಾಲಿನ ಜೊತೆನೂ ತಿಂತಾರೆ. ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.